ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ನಕ್ಷತ್ರ ತರಂಗ. ವೀಕ್ಷಕರಿವತ್ತು ಕೇತು ಗ್ರಹ ಸ್ಪಿರಿಚುವಲ್ ಗ್ರಹ ಅಂತ ಎಲ್ಲರೂ ಕೇಳಿರ್ತೀರ. ಆದರೆ ಇನ್ನೊಂದು ಸತ್ಯ ಏನಂದರೆ ಕೇತು ಕಟರ್ಕಾರಕ ಗ್ರಹ. ಅಂದರೆ ನಮ್ಮ ಜೀವನದಲ್ಲಿ ಯಾವ ಮನೇಲಿ ಕೂತಿರ್ತಾನೋ ಆ ವಿಷಯಗಳನ್ನ ಬಿಸಾಕ್ತಕ್ಕಂಥದ್ದು ಕಂಡುಬರುತ್ತೆ ಕರ್ಮಫಲದಲ್ಲಿ. ಇವತ್ತು ನೋಡೋಣ ಕೇತು 12 ಮನೆಗಳಲ್ಲಿ ಯಾವ ಮನೆಯಲ್ಲಿ ಕೂತಿದ್ರೆ ಏನನ್ನ ಕತ್ತರಿಸ್ತಾನೆ ಅಂತ. ಅದಕ್ಕಿಂತ ಮುಂಚೆ ನಮ್ಮ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ಒಬ್ಬರು ನಮ್ಮ 15 ದಿವಸದ ಅಸ್ಟ್ರಾಲಜಿ ಕ್ಲಾಸ್ ಬಗ್ಗೆ ಹೇಳಿದ್ದಾರೆ, ನೋಡ್ಕೊಂಬನ್ನಿ. ನಮಸ್ತೆ ಗುರುಜಿ, ನನ್ನ ಹೆಸರು ಮೇಘನಾ KS. ನಾನು ನಿಮ್ಮ ಇಷ್ಟು ದಿನದ ಆಸ್ಟ್ರಾಲಜಿ ಕ್ಲಾಸಸ್ ಅಂದರೆ 15 ಡೇಸ್ ಆಸ್ಟ್ರಾಲಜಿ ಕ್ಲಾಸಸ್ಗೆ ಅಟೆಂಡ್ ಆಗಿದ್ದೆ. ಸೊ ನಿಮ್ಮ ಕ್ಲಾಸಸ್ ಮಾತ್ರ ಎಕ್ಸಲೆಂಟ್ ಆಗಿತ್ತು, ಎಲ್ಲದೂ ಅರ್ಥ ಆಗಿದೆ. ನಿಮ್ಮ ಕ್ಲಾಸಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ನಾನು ತುಂಬ ಇಂಟ್ರೆಸ್ಟ್ ಇಟ್ಟು ಕೇಳಿದ್ದೀನಿ ಎಲ್ಲ ಕ್ಲಾಸಸ್ನು. ಸೊ ನನಗಂತೂ ತುಂಬ ಯೂಸ್ಫುಲ್ ಆಗಿದೆ. ನಿಮ್ಮ ಕ್ಲಾಸಸ್ನ ಅಟೆಂಡ್ ಮಾಡಿ ನನಗಂತೂ ತುಂಬ ಖುಷಿಯಾಗಿದೆ. ಸೊ ಹಿಂಗೆ ಪ್ರಿಡಿಕ್ಟ್ ಮಾಡೋದು, ನಮ್ಮ ಜಾತಕನ ನಾವು ಹಿಂಗೆ ನೋಡ್ಕೊಳ್ಳೋದು, ನಮ್ಮ ಲೈಫ್ನ ನಾವು ಹಿಂಗೆ ಪ್ರಿಡಿಕ್ಟ್ ಮಾಡ್ಕೊಳ್ಳೋದು, ಇದೆಲ್ಲದ್ರ ಬಗ್ಗೆ ನೀಟಾಗಿ ತುಂಬ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಆಮೇಲೆ ನಿಮ್ಮ ಬುಕ್ ಬಗ್ಗೆ ಹೇಳಬೇಕಂದ್ರೆ ಅದರಲ್ಲಿ ಏನಿಲ್ಲ ಅಂತ ಹೇಳಬೇಕಷ್ಟೇ. ಎಲ್ಲದು ನೀವು ಏನೇ ಎಕ್ಸ್ಪ್ಲೇನ್ ಮಾಡಿದ್ರು ಕ್ಲಾಸಲ್ಲಿ ಅದೆಲ್ಲದ್ರ ಬಗ್ಗೆನೂ ಆ ಬುಕ್ಕಲ್ಲಿದೆ. ಸೊ ಅಷ್ಟು ನೀಟಾಗಿದೆ ಆ ಬುಕ್. ಸೊ ನಮಗೇನೇ ಡೌಟ್ ಬಂದರೂ ಆ ಬುಕ್ನ ಒಂದ್ಸತಿ ಓದಿದ್ರೆ ಸಾಕು, ನಮಗಿರೋ ಎಲ್ಲ ಡೌಟು ಕ್ಲಾರಿಫೈ ಆಗುತ್ತೆ. ಸೊ ಅಷ್ಟು ಚೆನ್ನಾಗಿ ಆ ಬುಕ್ ಇದೆ. ನೆಕ್ಸ್ಟ್ ಮಂತ್ರಾಸ್ ಬಗ್ಗೆ ಹೇಳೋದಾದರೆ ಎಲ್ಲ ಮಂತ್ರಾಸು ತುಂಬ ಚೆನ್ನಾಗಿದೆ. ಸೊ ಎಲ್ಲದ್ರ ಬಗ್ಗೆನೂ ಮಂತ್ರಾಸ್ ಇದೆ. ಸೊ ನನಗೆ ಎಕ್ಸ್ಪೆಷಲಿ ಸ್ಟಡೀಸ್ ಬಗ್ಗೆ ಮಂತ್ರಾಸ್ ಅದು ನನಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಅದರಿಂದ ನನ್ನ ಸ್ಟಡೀಸ್ನ ನಾನು ಹಿಂಗೆ ಎನ್ಹ್ಯಾನ್ಸ್ ಮಾಡಬೇಕು. ಸೊ ನನ್ನ ಕಾನ್ಸಂಟ್ರೇಷನ್ ಆಗಿರ್ಬೋದು, ಮೆಮೊರಿ ಪವರ್ ಆಗಿರ್ಬೋದು, ಇದನ್ನೆಲ್ಲದನ್ನೂ ಎನ್ಹ್ಯಾನ್ಸ್ ಮಾಡೋಕ್ಕೆ ಅದರಲ್ಲಿ ಮಂತ್ರಗಳಿದೆ. ಸೊ ಅದನ್ನ ಎಷ್ಟೆಷ್ಟು ಟೈಮ್ಸ್ ಹೇಳಬೇಕು, ಯಾವ್ಯಾವ ಟೈಮಲ್ಲಿ ಅದನ್ನ ಹೇಳಬೇಕು, ಅದನ್ನು ತುಂಬ ಕ್ಲಾರಿಟಿ ಕೊಟ್ಟು ಹೇಳಿದ್ದೀರ ಗುರುಜಿ. ಸೊ ನಮಗೆ ಅದರಿಂದ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಸೊ ನೀವು ಅಲ್ಲಿ ಏನೂ ಡೌಟೇ ಬರಬಾರ್ದು, ಅಷ್ಟು ಚೆನ್ನಾಗಿ ಆ ಬುಕ್ನ ಬರೆದಿದ್ದೀರ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇಷ್ಟು ದಿನದ ಕ್ಲಾಸಸ್ನ ಅಟೆಂಡ್ ಮಾಡಿ ನಾನಂತೂ ತುಂಬ ಖುಷಿಯಾಗಿದ್ದೀನಿ. ಸೊ ನೀವು ನನಗೆ ತುಂಬ ಚೆನ್ನಾಗಿ ಆಸ್ಟ್ರಾಲಜಿನೇ ಹೇಳ್ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಧನ್ಯವಾದಗಳು. ಓಕೆ, ತುಂಬ ಅದ್ಭುತವಾಗಿ ಮಾತಾಡಿದ್ದಾರೆ. ಸೊ ಸೆಕೆಂಡ್ ಬ್ಯಾಚ್ ಇವತ್ತೇ ಸ್ಟಾರ್ಟ್ ಆಗ್ತಾ ಇದೆ, ಸಂಜೆ ಈವ್ನಿಂಗ್ 8 ಗಂಟೆಗೆ, ಏಪ್ರಿಲ್ 22. ಸೊ 15 ದಿವಸದಲ್ಲಿ ಆರಾಮಾಗಿ ಕಲಿಬೋದು. ಆಫರ್ ಕೂಡ ಕೊಟ್ಟಿದ್ದೀವಿ. 11,300 ರೂಪಾಯಿ ಫೀಸಲ್ಲಿ ಕೇವಲ 6,499 ರೂಪಾಯಿಗೆ ಸೆಕೆಂಡ್ ಬ್ಯಾಚಿಗೆ ಸೇರ್ಕೋಬೋದು. ಥರ್ಡ್ ಬ್ಯಾಚ್ಗೆ ಫೀಸು ಇಂಕ್ರಿಮೆಂಟ್ ಆಗುತ್ತೆ. ಹಾಗೆ ಥರ್ಡ್ ಬ್ಯಾಚ್ ಸ್ವಲ್ಪ ಲೇಟ್ ಕೂಡ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಕಲ್ತ್ಕೊಳ್ಳಿ, ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ, ಅದ್ಭುತವಾಗಿ ಮಾಡಿಕೊಳ್ಳಿ. ಇವಾಗ ಮೇಯ್ನ್ ಕಾನ್ಸೆಪ್ಟ್ಗೆ ಬರೋಣ. ಕೇತು ಕಾರಕ ಫಾರ್ ಸೆಪರೇಷನ್, ಕಾರಕ ಫಾರ್ ಡಿಟ್ಯಾಚ್ಮೆಂಟ್, ಕಾರಕ ಫಾರ್ ಲಾಸ್ ಆಫ್ ಇಂಟ್ರೆಸ್ಟ್. ಯಾವ ಮನೆಯಲ್ಲಿ ಕೂತಿರ್ತಾನೋ ಆ ಮನೆಯ ಒಂದು ತತ್ವವನ್ನು, ನಿಮಗೆ ಫಲವನ್ನು ಕಡಿಮೆ ಮಾಡ್ತಾನೆ ಅಥವಾ ದೂರ ಮಾಡ್ತಾನೆ. ಫಸ್ಟು ಕೇತು 1ನೇ ಮನೆಯಲ್ಲಿ ಕೂತ್ಕೊಂಡ್ರೆ ಈಗೋನ ಕಟ್ ಮಾಡಿ ಬಿಸಾಕ್ತಾನೆ. ತುಂಬ ಅಹಂಕಾರ ಇದ್ದರೆ ನಿಮ್ಮಲ್ಲಿ ಸ್ವಲ್ಪ ತೊಂದರೆ ಕೊಟ್ಟು ಇನ್ನು ಜೀವನದಲ್ಲಿ ಅಹಂಕಾರನೇ ಪಡಬಾರ್ದು, ಆ ರೀತಿ ಒಂದು ಕಟ್ ಮಾಡ್ತಾನೆ ನಿಮ್ಮ ಈಗೋನ. ಸೆಲ್ಫ್ ಐಡೆಂಟಿಟಿ ಕಡಿಮೆ ಅಂತ ಹೇಳ್ತಾರೆ, ಎಲ್ಲದಕ್ಕೂ ಭಯ ಬೀಳ್ತಾರೆ. ಸೆಲ್ಫ್ ಐಡೆಂಟಿಟಿ ಇದ್ದರೂ ತಾನಾಗೆ ಹಾಳು ಮಾಡ್ಕೊಳ್ತಕ್ಕಂಥದ್ದು ಕಂಡು ಬರುತ್ತೆ ಜೀವನದಲ್ಲಿ. ಸ್ವಲ್ಪ ಯಾವುದಾದ್ರೂ ಒಂದು, ನಾನು ಹೇಳ್ತಕ್ಕಂಥ ವಿಚಾರದಲ್ಲಿ ಯಾವುದಾದ್ರೂ ಒಂದು ಕಟ್ ಆಗುತ್ತೆ. ಹಾಗೆ ಸ್ಪಿರಿಚುವಲ್ ಥಿಂಕಿಂಗ್ ಜಾಸ್ತಿ ಅಂತ ಕರೀತಾರೆ. 1ನೇ ಮನೆ ಅದ್ಭುತವಾಗಿ ಕೊಡ್ತಾನೆ. ಹಾಗೆ 2ನೇ ಮನೇಲಿ ಕೇತು ಇದ್ದರೆ ಕರ್ಮದ ಪ್ರಕಾರ ಹಣಕಾಸಿನಲ್ಲಿ ಕಟ್, ಯಾವುದಾದ್ರೂ ಒಂದು, ಹಣದಲ್ಲಿ ಕಟ್, ಸ್ಪೀಚು ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಇರ್ತೀರ, ಸಿಂಗರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿರ್ತೀರ, ಅಲ್ಲೆಲ್ಲೋ ಸಮಸ್ಯೆ ಕೊಡ್ತಾನೆ. ವಾಯ್ಸ್ ಕಟ್ ಆಗ್ಬೋದು, ಸ್ಪೀಚ್ ಕಟ್ ಆಗ್ಬೋದು, ಹಣದ ವಿಚಾರದಲ್ಲಿ ಕಟ್ ಆಗ್ಬೋದು, ಅಥವಾ ಫ್ಯಾಮಿಲಿ ಬಾಂಡಿಂಗ್ ಕಡಿಮೆ ಆಗ್ತಕ್ಕಂಥದ್ದು ಅಥವಾ ಕಟ್ ಆಗ್ತಕ್ಕಂಥದ್ದು ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಯಾವುದಾದ್ರೂ ಒಂದು ಈ 3ರಲ್ಲಿ ಕಟ್ ಮಾಡಿ ಬಿಸಾಕ್ತಕ್ಕಂಥದ್ದು ಕೇತು ಕರ್ಮದಲ್ಲಿ ನಡೆಯುತ್ತೆ. 3ನೇ ಮನೇಲಿ ಕೇತು ಇದ್ದರೆ ಸಿಬ್ಲಿಂಗ್ಸ್ ಜೊತೆ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಅವ್ರ ಜೊತೆ ಸಂಬಂಧನೇ ಕಟ್ ಮಾಡಿ ಬಿಸಾಕ್ಬೋದು, ಇಲ್ಲ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇರ್ತಕ್ಕಂಥದ್ದು, ಜಗಳಗಳು ಜಾಸ್ತಿ ಇರ್ತಕ್ಕಂಥದ್ದು ಕಂಡುಬರುತ್ತೆ. ಧೈರ್ಯದ ವಿಚಾರದಲ್ಲಿ ಫ್ಲಕ್ಚುಯೇಟ್ ಆಗುತ್ತೆ, ಸ್ವಲ್ಪ ಏರುಪೇರುಗಳು ಅಂತ ಕರಿತೀವಿ. ಒಂದೊಂದು ಟೈಮ್ ಹೆಚ್ಚು ಧೈರ್ಯ ತೋರಿಸ್ತೀರಾ, ಇನ್ನೊಂದು ಟೈಮು ಧೈರ್ಯನೇ ಇರಲ್ಲ. ಆ ಟೈಮಲ್ಲಿ ಹಂಗಾಡ್ತಾ ಇದ್ರು ಈ ಟೈಮಲ್ಲಿ ಇಲ್ವಾ ಧೈರ್ಯ ಅಂತ ಕೇಳ್ತಾರಲ್ಲ ಕೆಲವರು, ಟೀಕೆ ಮಾಡ್ತಾರಲ್ಲ. ಸೊ ಆ ರೀತಿ ಟೀಕೆಗೊಳಗಾಗ್ತಕ್ಕಂಥದ್ದು ಈ 3ನೇ ಮನೇಲಿ ಕೇತು ಇದ್ದರೆ.
4ನೇ ಮನೇಲಿ ಕೇತು ಇದ್ದರೆ ಮದರ್ ಜೊತೆ ಸಂಬಂಧ ಕಟ್ಟಾಗ್ಬೋದು, ಅವರಿಂದ ಡಿಸ್ಟೆನ್ಸ್ ಆಗ್ಬೋದು, ಜಗಳಗಳು ಜಾಸ್ತಿ ಇರ್ತಕ್ಕಂಥದ್ದು ಕಂಡು ಬರ್ಬೋದು, ಕಟಿಂಗ್ ಮಾಡ್ತಕ್ಕಂಥದ್ದು, ಪ್ರಾಪರ್ಟಿ ರಿಲೇಟೆಡ್ಡು ಅಥವಾ ವೆಹಿಕಲ್ ರಿಲೇಟೆಡ್ಡು ಕಟ್. ಜೀವನದಲ್ಲಿ ಒಂದು ಒಳ್ಳೆ ದೊಡ್ಡ ಐಮಟ್ಟದ ಕಾರ್ ತೊಗೊಂಡೆ, ಪಜ್ಜಿ ಆಗೋಯ್ತು, ಬಾಡಿಗೆಗೆ ಬಿಟ್ಟಿದ್ದೆ, ಅದು ಆಕ್ಸಿಡೆಂಟ್ ಆಗೋಯ್ತು, ಹೊರಟೋಯ್ತು. ಸೊ ಈ ರೀತಿ ಅನ್ಕಂಫರ್ಟ್ ಆಗ್ತಕ್ಕಂಥದ್ದು. ಸೊ ಮನೆ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರ್ತಕ್ಕಂಥದ್ದು. ಅಲ್ಲಿ ಮನೆ ಸಿಗ್ದಂಗೆ ಕಟ್ಟಾಗ್ಬೋದು, ಜಮೀನು ಸಿಗ್ದಂಗೆ ಕಟ್ಟಾಗ್ಬೋದು, ಸೈಟ್ ಸಿಗ್ದಂಗೆ ಕಟ್ಟಾಗ್ಬೋದು. ಸ್ವಲ್ಪ ಮನಃಶಾಂತಿ ಕಡಿಮೆ ಅಂತ ಹೇಳ್ತಾರೆ ಕೇತು 4ನೇ ಮನೇಲಿ ಕೂತ್ಕೊಂಡ್ರೆ. ಸೊ ಯಾವುದು ಬೇಕಾದರೂ ಕಟ್ ಮಾಡ್ಬೋದು ನಿಮ್ಮ ಕರ್ಮದಲ್ಲಿ. 5ನೇ ಮನೆ ಕೇತು ಲವ್ ಲೈಫ್ನ ಕನ್ಫ್ಯೂಷನಲ್ಲಿ ಮಡಗ್ತಾನೆ. ಇವರು ನಾರಿಸ್ಕೊಳ್ಳ, ಅವರು ನಾರಿಸ್ಕೊಳ್ಳ, ಅಥವಾ ಬಹಳಷ್ಟು ಲವ್ ಬ್ರೇಕಪ್ಸ್ ಆಗ್ತಕ್ಕಂಥದ್ದು 5ನೇ ಮನೇಲಿ ಕೇತು ಕಟ್ ಮಾಡಿ ಬಿಸಾಕ್ತಾನೆ. ಒಂದು ಲವ್ ಚೆನ್ನಾಗೇ ಇರುತ್ತೆ, ಕಟ್ ಆಗ್ತಕ್ಕಂಥದ್ದು. ಅಥವಾ ಒಂದು ಒಳ್ಳೆ ಆಫರ್ ಬಂದರೂ ಕೂಡ ಲವ್ನ ಇಷ್ಟಪಡದೇ ಇರತಕ್ಕಂಥದ್ದು 5ನೇ ಮನೇಲಿ ಕೇತು. ಒಳ್ಳೆ ಹುಡುಗರನ್ನ ಬಿಟ್ಬಿಡ್ತಾರೆ, ಎಂತೆಂಥವ್ರನ್ನ ಆರಿಸ್ಕೋತಾರೆ, ಅಲ್ಲಿ ಲವ್ ಬ್ರೇಕಪ್ ಆಗುತ್ತೆ. ಅಥವಾ ಒಳ್ಳೆ ಹುಡುಗ ಆಗಿದ್ರು, ಒಪ್ಕೊಂಡಿದ್ರು, ಆಮೇಲೆ ಕೈ ಕೊಡ್ತಕ್ಕಂಥದ್ದು. ಒಟ್ಟು ಲವ್ ಬ್ರೇಕಪ್ಸ್, ನಿಮಗೆ ಅವ್ರು ಕೈ ಕೊಡ್ಬೋದು, ಅವ್ರು ನಿಮಗೆ ಬ್ರೇಕಪ್ ಮಾಡ್ಕೋಬೋದು. ಸೊ ಕಟಿಂಗ್ ಅಂತ ಹೇಳ್ತೀವಿ. ಮಕ್ಕಳು ವಿಚಾರದಲ್ಲಿ ಡಿಲೇ ಅಂತ ಹೇಳ್ತಾರೆ. ಮಕ್ಕಳಾಗೋದ್ರಲ್ಲಿ ಡಿಲೇ, ಅಥವಾ ಮಕ್ಕಳು ಆಗದೇ ಇರ್ಬೋದು, ಅಥವಾ ಮಕ್ಕಳ ಸಂಬಂಧದಲ್ಲಿ ಬಿರುಕು, ಅವರ ನಿಮ್ಮ ಸಂಬಂಧ ಅಷ್ಟು ಚೆನ್ನಾಗಿರಲ್ಲ, ಯಾವುದಾದ್ರೂ ಒಂದು ಕಟ್ ಆಗ್ಬೋದು. ಓಕೆ, ಮತ್ತು ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ 5ನೇ ಮನೆನ, ಆ ಇಂಟೆಲಿಜೆಂಟ್ನೇ ಕಟ್ ಮಾಡಿ ಬಿಸಾಕ್ಬೋದು. ಸೊ ಏನು ಬೇಕಾದರೂ ಮಾಡ್ತಾನೆ ಕೇತು 5ನೇ ಮನೇಲಿದ್ದರೆ. ನೆಕ್ಸ್ಟು 6ನೇ ಮನೇಲಿ ಕೇತು ಅದೃಷ್ಟ ಮಾಡಿರ್ತೀರ. ಯಾಕೆಂದರೆ ಕಟಿಂಗ್ ಕಾರಕ ಅಂತ ಹೇಳಿದ್ದೀವಿ. ಶತ್ರುಗಳನ್ನ ಕಟ್ ಮಾಡಿ ಬಿಸಾಕ್ತಾನೆ. ಒಳ್ಳೆಯದೇ ಅಲ್ವಾ? ಶತ್ರುಗಳಿದ್ರೆ, ಕಾಟ ಕೊಡ್ತಾ ಇದ್ರೆ ಮುಖ ಮುಸುಡಿ ನೋಡಲ್ಲ, ಕಿತ್ತು ಬಿಸಾಕ್ತಿರ್ತಾನೆ ನಿಮ್ಮಿಂದ. ಒಳ್ಳೆಯದಾಗುತ್ತೆ. 2ನೇದು ಡಿಸೀಸ್ ಕಂಟ್ರೋಲ್ ಆಗುತ್ತೆ. ಕೆಟ್ಟ ರೋಗ ಬರ್ತಾ ಇರುತ್ತೆ, ಅದು ಇದು ಎಕ್ಸೆಟ್ರಾ ರೋಗಗಳೆಲ್ಲ ಬರ್ತಾ ಇರುತ್ತೆ ನಿಮಗೆ. ಕೊಡ್ತಾನೆ, ಆಮೇಲೆ ಕಟ್ ಮಾಡಿ ಅವನೇ ಬಿಸಾಕ್ತಕ್ಕಂಥದ್ದು ಕಂಡು ಬರುತ್ತೆ. ಇದು ಒಳ್ಳೆಯದು ಅಂತ ಹೇಳ್ತಾರೆ 6ನೇ ಮನೇನ. ಹಾಗೆ ಜಾಬಲ್ಲಿ ಕಟ್ ಮಾಡಿ ಬಿಸಾಕ್ತಾನೆ. ಯಾವುದೋ ಒಂದು ಜಾಬ್ ಹುಡಿಕೊಂಡಿರ್ತೀರ, ಅಲ್ಲಿಂದ ಕಟ್. ಇದು ಸ್ವಲ್ಪ ಬ್ಯಾಡ್ ಅಷ್ಟೇ, ಬಟ್ ಯಾವ್ದು ಬೇಕಾದ್ರೂ ಕಟ್ ಆಗ್ಬೋದು 3ರಲ್ಲಿ ನಿಮ್ಮ ಕರ್ಮ. 7ನೇ ಮನೇಲಿ ಕೇತು ಪಾರ್ಟ್ನರಿಂದ ಡಿಟ್ಯಾಚ್ಮೆಂಟ್ ಆಗ್ತಕ್ಕಂಥದ್ದು. 7ನೇ ಮನೇಲಿ ಕೇತು ಇದ್ದರೆ ಮದುವೆ ಜೀವನದಲ್ಲಿ ಡಿವೋರ್ಸ್ ಆಗ್ಬೋದು, ಕಟ್ ಆಗ್ಬೋದು. ಅಥವಾ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಸಿಕ್ಕಾಬಟ್ಟೆ ಲಾಸ್ ಆಗಿ ಅಲ್ಲಿ ಕಟ್ ಆಗ್ಬೋದು. ಅಥವಾ ತುಂಬ ಜನಗಳ ಸಂಪರ್ಕ ಇರುತ್ತೆ, ಆ ಜನಗಳ ಸಂಪರ್ಕನೇ ಕಿತ್ತೋಗ್ಬಿಡ್ಬೋದು ಜೀವನದಲ್ಲಿ. ಯಾವುದಾದ್ರೂ ಒಂದು ಕಿತ್ತೋಗುತ್ತೆ, ಯಾವುದಾದ್ರೂ ಒಂದು, ಎಲ್ಲ ಕಿತ್ತೋಗಲ್ಲ, ಯಾವುದಾದ್ರೂ ಒಂದು. ಬಟ್ ಭಗವಂತ ಕಿತ್ತಾಕ್ತಾನೆ ನಿಮ್ಮ ಕರ್ಮದ ಪ್ರಕಾರ. 8ನೇ ಮನೇಲಿ ಕೇತು ತುಂಬ ಒಳ್ಳೆಯದು. ಲಾಂಗ್ ಟರ್ಮ್ ಡಿಸೀಸ್ ಏನಾರು ಇತ್ತು ಅಂದರೆ ಸಡನ್ ಟ್ರಾನ್ಸ್ಫಾರ್ಮೇಷನ್ ಅಂತ ಕರಿತೀವಿ. ತುಂಬಾ ಬದಲಾವಣೆ ಆಗುತ್ತೆ ಆರೋಗ್ಯದಲ್ಲಿ. ಎಕ್ಸಲೆಂಟು 8ನೇ ಮನೇಲಿ ಕೇತು ಕರ್ಮದ ಪ್ರಕಾರ ಯಾವುದೋ ಒಂದು ಕಿತ್ತಾಕ್ತಾನೆ. ಸೊ ಹಾಗೆ ಸ್ಪಿರಿಚುವಲ್ ಇಂಟ್ರೆಸ್ಟ್ನ ಜಾಸ್ತಿ ಕೊಡ್ತಾನೆ. ಹಾಗೆ ಪಿತ್ರಾರ್ಜಿತ ಆಸ್ತಿ ಮನೆ ಅಂತ ಹೇಳ್ತೀವಿ, ಅಲ್ಲಿ ಕಟ್ ಮಾಡಿ ಬಿಸಾಕ್ತಾನೆ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಕಟ್ ಮಾಡಿ ಬಿಸಾಕ್ತಕ್ಕಂಥದ್ದು ನಿಮಗೆ ಕೇತು. ಆಕ್ಸಿಡೆಂಟಿಂದ ಬಚಾವಾಗ್ಬೋದು. ಆಕ್ಸಿಡೆಂಟ್ ಆಗ್ತಕ್ಕಂಥದ್ದನ್ನು ಕಟ್ ಮಾಡಿ ಬಿಸಾಕಿದ್ರೆ ಆಕ್ಸಿಡೆಂಟ್ ಆಗಲ್ಲ. ಸೊ ಇದು ಒಂಥರ ಅದೃಷ್ಟ. ಒಂದು ರೀತಿ ಒಳ್ಳೇದಿದ್ದರೆ, ಇನ್ನೊಂದು ರೀತಿ ಕೆಟ್ಟದಿರುತ್ತೆ. ಬಟ್ ಯಾವುದನ್ನು ಕಟ್ ಮಾಡ್ತಾನೆ ಅನ್ನೋದು ಭಗವಂತಗೆ ಬಿಟ್ಟಿತ್ತು. ಒಂದು 3 ಏನು ಹೇಳಿರ್ತೀನಿ, ಒಂದು ಕಟ್ ಆಗುತ್ತೆ, ಒಂದು ಕಟ್ ಆಗುತ್ತೆ. ಸೊ ಆ ರೀತಿ. ನೆಕ್ಸ್ಟು 9ನೇ ಮನೆ ಕೇತು ಬಿಲೀಫ್ ಚೇಂಜ್ ಆಗುತ್ತೆ. ನಂಬಿಕೆಗಳು ಅವಾಗ ನಿಮಗೆ ಬದಲಾವಣೆ ಆಗ್ತಕ್ಕಂಥದ್ದು. ಸೊ ಇವ್ರನ್ನ ನಂಬೇಕಾ, ಅವ್ರನ್ನ ಬಿಟ್ಬಿಡ್ತೀರಾ, ನಂಬಲ್ಲ, ಎಂತೆಂಥವ್ರನ್ನ ನಂಬೋದು. ಸೊ ಬಿಲೀಫ್ ಚೇಂಜ್ ಆಗ್ತಕ್ಕಂಥದ್ದು ಕಂಡು ಬರುತ್ತೆ. ಹಾಗೆ ಗುರು ಚೇಂಜು. ಈಗ ನಿಮಗೊಬ್ಬರು ಗುರುಗಳಿರ್ತಾರೆ, ಏನೋ ಒಂದು ವಿದ್ಯೆ ಕಲ್ತಿರ್ತೀರ, ಅಥವಾ ನಿಮ್ಮ ಕ್ಲಾಸಲ್ಲೇ ಏನೋ ಒಂದು ಕಲ್ತಿರ್ತೀರ, ಅವರ ಸಂಬಂಧದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬ ಬರುತ್ತೆ. ಅಲ್ಲಿ ಸಂಬಂಧಗಳು ಕಟ್ ಆಫ್ ಆಗುತ್ತೆ. ಯಾವುದೋ ಒಂದು ಕಟ್ ಮಾಡ್ತಾನೆ. ಮತ್ತು ಹೈಯರ್ ಎಜುಕೇಷನ್ ಮನೆ ಅಂತ ಹೇಳ್ತೀವಿ, ಅಲ್ಲಿ ಕಟ್ ಮಾಡಿ ಬಿಸಾಕ್ತಾನೆ. ಸೊ ಈ ರೀತಿ ತಂದೆಯ ಸಂಬಂಧದಲ್ಲಿ ಕಟ್ ಮಾಡಾಕ್ತಾನೆ. ಸೊ ತಂದೆ ಜೊತೆ ಚೆನ್ನಾಗಿರ್ಬೋದು, ಚೆನ್ನಾಗಿಲ್ದೇ ಇರ್ಬೋದು. ನೀವು ಅರ್ಲಿ ಸ್ಟೇಜಲ್ಲೇ ಕಳ್ಕೊಬೋದು, ಅಥವಾ ಅವರಿಂದ ಡಿಸ್ಟೆನ್ಸಲ್ಲಿರ್ತಕ್ಕಂಥದ್ದು ಯಾವುದೋ ಒಂದು ಕಟ್ ಮಾಡ್ತಕ್ಕಂಥದ್ದು ಭಗವಂತ 9ನೇ ಮನೇಲಿ ಕೇತು ಇದ್ದರೆ. 10ನೇ ಮನೆ ಕೇತು ಕೆರಿಯರಲ್ಲಿ ಬ್ರೇಕ್ ಆಗುತ್ತೆ. ದೊಡ್ಡ ಮಟ್ಟದ ಒಂದು ಸ್ಟೇಜಲ್ಲಿ ಇರ್ತೀರ ಜೀವನದಲ್ಲಿ, ಬ್ಯಾಡ್ ನೇಮ್ ಬಂದ್ಬಿಡ್ಬೋದು, ಅಥವಾ ಆ ಒಂದು ಕೆರಿಯರ್ನೇ ಕಳ್ಕೊಂಬಿಡ್ಬೋದು. ಅಥವಾ ಅವ್ರ ಜಾಬಲ್ಲಿ ಇನ್ಸ್ಟೆಬಿಲಿಟಿ, ಒಂದು ಜಾಬ್ ಬಿಟ್ಟು ಇನ್ನೊಂದು ಜಾಬ್ಗೆ ಆರೋದು. ನಂಗೆ ಈ ಕಂಪ್ನಿ ಸೆಟ್ ಆಗ್ತಾಯಿಲ್ಲ, ಇಲ್ಲಿ ಕಿರಿಕಿರಿ ಮಾಡ್ತಾರೆ, ಹಂಗೆ ಅಂತ ಒಂದರಿಂದ ಒಂದು ಬಹಳಷ್ಟು ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳ್ತಾರೆ 10ನೇ ಮನೇಲಿ ಕೇತು ಇರೋರು.
ಕೆಟ್ಟ ಕೆಲಸನೂ ಮಾಡ್ತಾರೆ. ಅಂದರೆ ಕೆಟ್ಟ ಕೆಲಸ ಅಂದರೆ ಅಸಹ್ಯದ ಕೆಲಸಗಳನ್ನ ಮಾಡ್ತಾರೆ, ಒಳ್ಳೊಳ್ಳೆ ಕೆಲಸನೂ ಮಾಡ್ತಾರೆ. ಅಂದರೆ ಇಂಥ ಕೆಲಸ ಮಾಡಿಲ್ಲ ಅಂತ ಇಲ್ಲವೇ ಇಲ್ಲ 10ನೇ ಮನೇಲಿ ಕೇತು. ಎಲ್ಲ ಕೆಲಸಗಳನ್ನೂ ಜೀವನದಲ್ಲಿ ಕೇತು ಮಾಡಿಸಿರ್ತಾನೆ. ಹಾಗೆ ಜೀವನದಲ್ಲಿ ಯಾವುದನ್ನು ಬ್ರೇಕ್ ಕೊಡ್ತಾನೆ ಅಂತ ಗೊತ್ತಿಲ್ಲ. ನೇಮ್ ಆ್ಯಂಡ್ ಫೇಮ್ ಕಟ್ ಮಾಡಿ ಬಿಸಾಕ್ಬೋದು, ಜಾಬ್ನೇ ಕಟ್ ಮಾಡಿ ಬಿಸಾಕ್ಬೋದು. ಒಳ್ಳೆ ಅನುಕೂಲತೆ ಇರತಕ್ಕಂಥ ಜಾಗಗಳಲ್ಲಿ ನಿಮಗೆ ಕೆರಿಯರ್ ಆಗಿರ್ಬೋದು, ಮತ್ತೊಂದು ಸ್ಥಳ ಆಗಿರ್ಬೋದು, ಅಲ್ಲಿ ಕಟ್ ಮಾಡಿ ಬಿಸಾಕ್ತಕ್ಕಂಥದ್ದು ಕಂಡುಬರುತ್ತೆ. 11ನೇ ಮನೇಲಿ ಕೇತು ಲಾಭನೇ ಕಟ್ ಮಾಡಿ ಬಿಸಾಕ್ಬಿಡ್ತಾನೆ. ಜೀವನದಲ್ಲಿ ಒಂದು ಕಾಲದಲ್ಲಿ ಸರಿಯಾಗಿ ಬರ್ತಾ ಇರುತ್ತೆ, ಲಕ್ಷನೋ ಕೋಟಿನೋ ಅಥವಾ ಮತ್ತೊಂದೋ ಮಗದೊಂದೋ ನಿಮ್ಮ ಕರ್ಮಕ್ಕೆ ತಕ್ಕಂತೆ. ಸಡನ್ ಕಟ್ಟು, ಅಯ್ಯೋ ಏನಪ್ಪ ಹಿಂಗೆ ದುಡಿತಾ ಇದ್ದೆ, ಹಿಂಗಾಗೋಯ್ತಲ್ಲಪ್ಪ ನನ್ನ ಕತೆ. ಜೀವನದಲ್ಲಿ ಗೇನ್ಸ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಕಂಡು ಬರುತ್ತೆ. ಫ್ರೆಂಡ್ ಸರ್ಕಲ್ ತುಂಬ ಚೇಂಜ್ ಆಗುತ್ತೆ, ಯಾಕೆಂದರೆ ಫ್ರೆಂಡ್ಸಿಂದ ಕಟ್ ಮಾಡಿ ಬಿಸಾಕ್ತಕ್ಕಂಥದ್ದು ಕೇತು. ಸೊ ಇದು 11th ಹೌಸ್. ಇಷ್ಟು 12ನೇ ಮನೆ ಕೇತು ದೊಡ್ಡ ದೊಡ್ಡ ಕಾಯಿಲೆಗಳಿಂದ ಬಚಾವಾಗ್ತೀರಾ, ಪ್ಲಸ್ ಪಾಯಿಂಟ್. ಅಲ್ಲಿ ಕಟ್ ಮಾಡಿ ಬಿಸಾಕ್ಬೋದು. ಫಾರಿನ್ ಕನೆಕ್ಷನ್ ಇರುತ್ತೆ, ಫಾರಿನ್ ಕನೆಕ್ಟ್ ಕೊಡ್ಬೋದು, ಇಲ್ಲ ಅಲ್ಲಿ ಕಟ್ ಮಾಡಿ ಬಿಸಾಕ್ಬೋದು. ಮೋಕ್ಷವನ್ನು ಕಟ್ ಮಾಡ್ಬೋದು, ಇಲ್ಲ ಮೋಕ್ಷಕ್ಕೆ ಹೋಗ್ದಂಗೆ ಕಟ್ ಮಾಡ್ಬೋದು. ಸೊ ಹಾಗೆ ಸ್ಪಿರಿಚುವಲ್ ಇಂಟ್ರೆಸ್ಟು ಜಾಸ್ತಿ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸೊ ಡಿಟ್ಯಾಚ್ಮೆಂಟು ಸ್ವಲ್ಪ ಪೀಕಿಗೆ ಹೋಗ್ತಕ್ಕಂಥದ್ದು, ಯಾರು ಕಂಡ್ರೂ ಆಗಲ್ಲ, ನಾನು ಒಂಟಿಯಾಗಿರಬೇಕು. ಸೊ ಈ ಥರ ಎಲ್ಲ ಸಂಬಂಧಗಳನ್ನೂ ಕಟ್ ಮಾಡಿ ಒಂಟಿ ಮಾಡ್ತಕ್ಕಂಥದ್ದು 12ನೇ ಮನೇಲಿ ಕೇತು ಇದ್ದರೆ ಕಂಡು ಬರುತ್ತೆ. ನಿಮ್ಮ ಜಾತಕದಲ್ಲಿ ಯಾವ್ಯಾವ ಮನೇಲಿ ಕೇತು ಇದೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಅದನ್ನು ಮರಿಬೇಡಿ. ಏಕೆಂದರೆ ಇನ್ನೂ ಹೊಸ ಸೀಕ್ರೆಟ್ ವಿಡಿಯೋನ ಕೊಡ್ತೀವಿ. ಹಾಗೆ ಇವತ್ತು ಸಂಜೆ ಈವ್ನಿಂಗ್ 8 ಗಂಟೆಗೆ 2ನೇ ಬ್ಯಾಚ್ ಶುರುವಾಗ್ತಾ ಇದೆ. ಆಸಕ್ತಿ ಇರೋರು ಜಾಯ್ನ್ ಆಗಿ ನಿಮ್ಮ ಸೀಕ್ರೆಟ್ ಇಡೀ ಲೈಫ್ ಅದೃಷ್ಟನೇ ನೋಡ್ಕೊಬಿಡ್ಬೋದು. ಆನ್ಲೈನ್ ಝೂಮ್ ಮುಖಾಂತರ ಡೈಲಿ 1 ಅವರು 15 ದಿನಗಳ ಕಾಲ ಅಸ್ಟ್ರಾಲಜಿ ಹೇಳ್ಕೊಡ್ತೀವಿ. ಕಾನ್ಸಂಟ್ರೇಟ್ ಮಾಡಿ ಕೇಳಿದರೆ, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದರೆ ಸೂಪರಾಗಿ ಅರ್ಥ ಆಗುತ್ತೆ. ಚೆನ್ನಾಗಿ ಕಲಿತೀರ ಜ್ಯೋತಿಷ್ಯವನ್ನು. ಪ್ರಿಡಕ್ಷನ್ ಲೆವೆಲಿಗೆ ಕಳಿಸ್ತೀವಿ. ಬೇಸಿಕ್ ಪ್ಲಸ್ ಪ್ರಿಡಕ್ಷನ್ ನಂದು ನೋಡ್ಕೋಬೋದು, ಇನ್ನೊಬ್ರು ನೋಡ್ಬೋದು. ಆ ಲೆವೆಲ್ಗೆ ನೀವು ಜ್ಯೋತಿಷ್ಯನ ಕಲಿಬೋದು. ಡೌಟೇ ಇಟ್ಕೋಬೇಡಿ, ಅಯ್ಯೋ ನನಗಿದು ತಲೆಗತ್ತೋ ಇಲ್ವೋ, ನನಗೆ ಅದೃಷ್ಟ ಇದೆಯೋ ಇಲ್ವೋ. ಅದೃಷ್ಟ ಚೆಕ್ ಮಾಡೋರು ದುರಾದೃಷ್ಟವಂತರು. ಆಸಕ್ತಿ ಇದೆಯಾ, ಇದಕ್ಕೆ ಬೇಕಾಗಿರೋದು ಆಸಕ್ತಿ. ಮುಗೀತು, ಬಂತು ಅಂತಲೇ ಅರ್ಥ. ಆಸಕ್ತಿ ಇದ್ದರೆ. ಆಸಕ್ತಿ ಇಲ್ಲ ಅಂದಾಗ ಸಮಸ್ಯೆ ಆಗುತ್ತೆ. ಆಸಕ್ತಿ ಇದ್ದರೆ ಜಾಯ್ನ್ ಆಗಿ, ಚಾನ್ಸ್ ಅಂತೂ ಬಿಡಬೇಡಿ. ಅದು ಇಷ್ಟು ಕಡಿಮೆ ಫೀಸಿಗೆ ಅಷ್ಟೊಂದು ನಾಲೆಡ್ಜ್ ಕೊಡ್ತಾಯಿದ್ದೀವಿ. ನಮ್ಮ ಫೀಸ್ ಎಲ್ಲಿದೆ, ನಾವು ಎಷ್ಟು ಕೊಡ್ತಾಯಿದ್ದೀವಿ. ಭಗವಂತ ಕೊಡಿಸ್ತಾ ಇದ್ದಾನೆ, ಇಸ್ಕೊಳ್ಳಿ. ಎಲ್ಲ ಟೈಮಲ್ಲೂ ಹಿಂಗೆ ಇರಲ್ಲ ಅದೃಷ್ಟ. ಭಗವಂತ ಕೊಟ್ಟಾಗ ತಗೋತಾ ಇರಬೇಕು. ಓಕೆ, ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.